ಅಲ್ಲಿ ಹೋಮ್ ಸ್ಟೇಗೆಲ್ಲ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಅಂತೀನಿ ಲಂಚ್ ಮಾಡಿಕೊಂಡು ಗೈಸ್ ಇವಾಗ ಮತ್ತೆ ವಾಟರ್ ಫಾಲ್ಸ್ ಕಡೆಗೆ ನಮ್ಮ ಪಯಣ. ವಾಟರ್ ಫಾಲ್ಸಲ್ಲೇನೋ ಸ್ವಲ್ಪನೇ ನೀರಿದೆ ಅಂತ ಅಂತಾರೆ. ಇನ್ನೂ ಜಾಸ್ತಿ ಮಳೆ ಆಗಿಲ್ವಲ್ಲ. ನೋಡಿ ಗೈಸ್ ಹೋಗ್ತಿರೋ ದಾರಿ ನೋಡಿ, ಫುಲ್ ಫಾರೆಸ್ಟ್ ದಾರಿ ಥರ ಇದೆ. ಅಲ್ಲಿ ಅವನೇನೋ ಹುಡುಕ್ತವನೇ ಬ್ಯಾಗಲ್ಲಿ. ಸೊ ಇವತ್ತಿಗೆ ಇದೊಂದು ವಾಟರ್ ಫಾಲ್ಸನ್ನು ಮುಗಿಸ್ಕೊಂಡು ಹೋದರೆ ಎಂಡ್ ಇವತ್ತು. ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಗೈಸ್. ಕಾಲೆಲ್ಲ ಸ್ವಲ್ಪ ಚುಮ್ ಅಂತೈತೆ. ತಿಂದ್ಬಿಟ್ಟು ಮಲ್ಕೊಂಡ್ರೆ ಆಯಿತು. ಇವಾಗ ಹೋಗಿ ವಾಟರ್ ಫಾಲ್ಸ್ ಎಲ್ಲ ಆಟ ಆಡಬೇಕು. ಬನ್ನಿ ಹೋಗಿ ಅಲ್ಲಿ ತೋರಿಸ್ತೀನಿ ನೀರೆಷ್ಟಿದೆ ಏನು ಕತೆ. ನಾವು ಹೋಗ್ತಿರೋದು ಇದ್ಲು ಮನೆ ವಾಟರ್ ಫಾಲ್ಸ್ಗೆ ಗೈಸ್. ನೋಡೋಣ ಅಲ್ಲಿ ನಮ್ಮ ಟೀಮವ್ರು ಒಂದು ಸ್ವಲ್ಪ ಜನ ಅಲ್ಲಿ ಹೋಗ್ತವ್ರು. ಅಲ್ಲಿ ಇದೀವಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಅಪ್ಪ ಬೆಳಗ್ಗೆ ಒಂದು 90 ಕೊಡ್ಸಿರ್ಲಾಟ ಕುಡ್ಕ ಮನಿಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕತ್ತೆ. ಏನಾಯ್ತಪ್ಪ ಇಲ್ಲಿ? और कितना चलना है भैया वो तो मुझे भी पता नहीं. रुक जा मैप देखकर बताता हूँ. नहीं पता. ಮರದಿಂದ ಏನೋ ಎಷ್ಟು ಕ್ರೀಪಿ ಹಾಕ್ಸ್ಕೊಂಡು ಬರ್ತಾಯಿದ್ದು ಗೊತ್ತಾ? ಕೇಳಿಸ್ಕೊಳ್ಳಿ ಹಂಗೆ. ಗೈಸ್ ನಮ್ಮ ಗೈಡು ಏನಪ್ಪ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಂದ್ಬಿಟ್ಟು ನಡೆಸ್ತವ್ರೆ. ನಮಗೂ ಈ ಕಾಡ್ದಾರಿಲಿ ಎಷ್ಟು ಅಂತ ಗೊತ್ತಾಗ್ತಿಲ್ಲ. ಇವು ಹೋಗೋರು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೀರಿಲ್ಲ, ಸಣ್ಣದಾಗಿದೆ ನೀರು ಅಂತ ಹೇಳ್ತವ್ರೆ. ಕಾಲು ಮುಳುಗೋಷ್ಟು ನೀರಿಲ್ಲ ಅಂತವ್ರೆ. ಹತ್ತುತ್ತಾ ಇದೀವಿ. ಇಲ್ಲಿ ಈ ಲೆವೆಲ್ಗಿದೆ ರೋಡು ಗೈಸ್. ಆಗ್ತಿಲ್ಲ. ಎಲ್ಲರೂ ಪ್ರ್ಯಾಂಕ್ ಮೇಲೆ ಪ್ರ್ಯಾಂಕ್ ಮಾಡ್ತವ್ರೆ. ಪ್ರ್ಯಾಂಕೋ ಸತ್ಯನೋ ಸುಳ್ಳೋ ಏನೋ ಗೊತ್ತಿಲ್ಲ. ಒಬ್ರು 2 ಕಿಲೋಮೀಟರ್ ಅಂತಾರೆ, ಒಬ್ರು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. 3 ಅಂತಾರೆ, ಒಬ್ರು 4 ಅಂತಾರೆ. ಇಲ್ಲಿ ಹಿಂಗೆ ಕೇಳ್ಕೊಂಡು ಇಲ್ಲಿ ಇವ್ರು ಇವಾಗ ಮತ್ತೆ 3.5 ಕಿಲೋಮೀಟರ್ ಐತೆ ಅಂತವ್ರೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಆಲ್ರೆಡಿ ನಮ್ಮ 4.5 ಕಿಲೋಮೀಟರ್ ನಡೆಸ್ಬಿಟ್ಟವ್ರೆ. ಆಗ್ತಿಲ್ಲ ಗೈಸ್. ಏನು ಗೊತ್ತಾ ಆಗಿದ್ದು? ಮಾರ್ನಿಂಗು ಕುದುರೆಮುಖ ಆಯಿತು. ಕುದುರೆಮುಖ ಅಂತಲೇ ಬೈಕ್ ಬರ್ತೈತೆ ಬೆಳಗ್ಗೆ. ನಾನು ಕೊಡಚಾದ್ರಿ ಪೀಕ್ ಟ್ರಕ್ ಮಾಡಿದ್ದೆ, ಅಲ್ಲಿ ಎಡವಟ್ಟಾಗಿದ್ದು. ಇವಾಗ ಇದನ್ನು ಮಾಡ್ತಿದ್ದೀವಿ. ಅದು ನೋಡಿ ಏನು ನಾರ್ಮಲ್ ಆಗಿಲ್ಲ ಗೈಸ್ ದಾರಿ ಅಂತೂ. ಅಲ್ಲಿ ನೋಡಿ ಫುಲ್ ಬಿದ್ದರೆ ಮಾತ್ರ ಸೊಂಟನೋ ಕೈನೋ ಕಾಲನೋ ಮುರ್ಕೊಂಡೆ ಮನೆಗೆ ಹೋಗೋದು. ರಿಯಲ್ ಅಡ್ವೆಂಚರ್ ಗೈಸ್, ರಿಯಲ್ ಅಡ್ವೆಂಚರ್. ಇನ್ನೂ ಅದೆಷ್ಟಾಯ್ತು ದೇವ್ರಿಗೆ ಗೊತ್ತು. ಇಲ್ಲಿ ನೋಡಿ ಗೈಸ್, ಇದು ಹತ್ತು ಅಂತ ಹತ್ತಿಸ್ತಾನೆ ಅವ್ರೆ ಗೈಸ್. ಇವಾಗ ಎಲ್ಲ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಿಟ್ಜರ್ಲ್ಯಾಂಡಲ್ಲಿ ಇರುತ್ತಲ್ಲ ಗೈಸ್, ಆಲ್ಮೋಸ್ಟ್ ಅದೇ ಥರ ಐತೆ. ನನಗೆ ಇದನ್ನು ನೋಡಿ ಹಂಗೆ ಫೀಲ್ ಆಯಿತು. ಈ ಲ್ಯಾಂಡ್ನ ನೋಡಿ ಇಲ್ಲಿ ಹಂಗೆ ಫೀಲ್ ಆಯಿತು. ಇಲ್ಲಿಂದ ಅಗೇನ್ 2 ಕಿಲೋಮೀಟರ್ ಟ್ರಕ್ ಇದೆ. ಸ್ವಲ್ಪ ನೀರು ಕುಡ್ಕೊಂಡು ಎನರ್ಜಿ ರಿಫಿಲ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಇಲ್ಲಿ ವಾಟರ್ ಫಾಲ್ಸಲ್ಲಿ ನೀರು ಐತೆ ಅಂತಾರೆ ಒಬ್ರು ಇಲ್ಲ ಅಂತಾರೆ. ಹೋಗಿ ಅಲ್ಲೇ ರಿಯಾಲಿಟಿ ಚೆಕ್ ಮಾಡೋಣ. ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ ಇದ್ದೀವಿ. ಸ್ಟಿಲ್ ಗೋಯಿಂಗ್ ಗೈಸ್, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇದು ಫಾಲ್ಸ್ ನೀರು. ಫಾಲ್ಸಿಂದ ಹರ್ಕೊಂಡು ಕೆಳಗಡೆ ಇರೋ ಗದ್ದೆಗಳಿಗೆ, ಅಡಿಕೆ ತೋಟಕ್ಕೆ ಹೋಗ್ತಿರೋ ನೀರಿದು. ಫುಲ್ ಎಲ್ಲ ತಲೆ ಎಲ್ಲ ಒಂದು ಸ್ವಲ್ಪ ನೋವಾಗಿ ಸ್ಟಾರ್ಟ್ ಆಗೈತೆ, ಕಾಲು ನೋವು ಸ್ಟಾರ್ಟ್ ಆಗೈತೆ. ಹೋಗಿ ಸ್ಟೇಗೆ ಹೋಗಿ ಊಟ ಮಾಡೋಕ್ಕೆ ಮುಂಚೆ ಒಂದು ಮಾತ್ರೆ ತೊಗೊಂಡು ಮಲ್ಕೊಂಬಿಟ್ರೆ ಇನ್ನು ನಾಳೆ ನೋಡೋಣ.
ಅಷ್ಟೇ ಗೈಸ್. ನೋಡಿ ಗೈಸ್ ಹೆಂಗೆ ಹತ್ತುತ್ತವ್ರೆ. ರಾಕ್ ಕ್ಲೈಂಬಿಂಗ್, ಫುಲ್ ರಾಕ್ ಕ್ಲೈಂಬಿಂಗ್ ಗೈಸ್. ಟೀಮ್ ಅವ್ರು ಇನ್ನೂ ಅಲ್ಲಿ ಬರ್ತವ್ರೆ. ನಾವು ನೋಡಿ ಎಲ್ಲಿದ್ದೀವಿ ಆಲ್ರೆಡಿ. ಇಲ್ಲಿ ನೀರು ಹರಿತೈತೆ. ಇವನು ಬಂದ ಇವಾಗ. ಆಗ್ತಿಲ್ಲ ಗೈಸ್. ಒಂದು ಕಲ್ಲು ಜಾರ್ತ ಮುಗೀತು ಕತೆ. ಅಲ್ಲಿ ಬಂದು ಎಲ್ಲ ಮುಗಿಸ್ಕೊಂಡು ಆಟ ಆಡ್ಕೊಂಡು ಎಲ್ಲ ಆಟ ಆಡಿದ್ದೆಲ್ಲ ಆಯಿತು. ಮತ್ತು ಇದೇ ಬಟ್ಟೆಲ್ಲ ಆಟ ಆಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಗೈಡಲ್ಲಿ ಟೈಮ್ ಆಯಿತು, ಬಾರಪ್ಪ 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 ಅಂತ ಕೂಗ್ತವ್ರೆ. ಇವನಿಲ್ಲಿ ಫೋನ್ ನೋಡ್ಕೊಂಡು ನಿಂತವನೇ ಗೈಸ್. ಓಕೆ ಹೋಗಿದ್ದು, ಬಾಯ್ ಬಾಯ್. ನಾನು ನಿಮಗೆ ಸಿಗ್ತೀನಿ ಫುಲ್ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಆದಮೇಲೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಹಾಗೆ ಸ್ಟೇಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಇನ್ನೇನು ಹಾಕ್ತೀನಿ ಅಂತ ಅಂದರು. ಸೊ ನಾವು ಹಂಗೆ ಇಲ್ಲೇ ನಮ್ಮ ಸ್ಟೇಯಿಂದ ಒಂದು 200 ಮೀಟರ್ಸ್ ಇಲ್ಲೇ ಏನೋ ಸರ್ಕಲ್ ಥರ ಇತ್ತು, ಹಂಗೆ ನಡ್ಕೊಂಬಂದು ಯಾವುದೋ ಶಾಪ್ ಇದೆ, ಹಂಗೆ ಏನಾದ್ರು ಸಿಕ್ಕಿದ್ರೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡೋಣ ಏನು ಸಿಗುತ್ತೆ ಅಂತ. ಫೈನಲಿ ಇಟ್ಸ್ ಗೋಯಿಂಗ್ ವೆಲ್ ಗೈಸ್, ವೆಲ್. ಟೀಮ್ ಲೀಡು ಫುಲ್ ಜೋಶಲ್ಲಿ ಅವರೇ ಗೈಸ್. ಯಾರೂ ಡ್ಯಾನ್ಸ್ ಮಾಡ್ತಿಲ್ಲ. ನಮ್ಮ ಟೀಮ್ ಲೀಡ್ ಆ್ಯಡ್ಗೂ ಡ್ಯಾನ್ಸ್ ಮಾಡ್ತಾವ್ರೆ ಗೈಸ್. ಅಲ್ಲಿ 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 ಫುಲ್ 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 ಎಕ್ಸ್ಟ್ರೀಮ್ ಜೋಶಲ್ಲಿ ಅವರೇ. ಫೈರ್ ಕ್ಯಾಂಪ್ ಡ್ಯಾನ್ಸ್ ನಡೀತೈತೆ. ಗಂಗವ್ವ ಬರ್ತಾ ಬಿಂದಿಗೆ ನೀರು ತಾರವ್ವ, ಫುಲ್ ಡ್ಯಾನ್ಸ್ ಆಡ್ತಾವ್ರೆ ಗೈಸ್. ಗೈಸ್ ನಾವು ಫೈನಲಿ ಎಲ್ಲ ಈ ರೆಸಾರ್ಟಿಂದ ಚೆಕ್ಔಟ್ ಮಾಡ್ತಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಚೆಕ್ಔಟ್ ಮಾಡಬೇಕು. ಇದೇ ನಾವು ಇದ್ದಿದ್ದು ಟೆಂಟಲ್ಲಿದ್ವಿ. ರೂಮ್ಸು ಇತ್ತು, ಬಟ್ ಆದರೆ ಟೆಂಟಲ್ಲಿ ಒಂದು 3-4 ವರ್ಷದ ಹಿಂದೆ ಇದ್ದಿದ್ದು. ಸೊ ಅದಕ್ಕೆ ಟೆಂಟಲ್ಲಿರೋಣ ಅಂದ್ಬಿಟ್ಟು ಟೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ನೈಟು ವೆದರು ತುಂಬ ಚಳಿಯಾಗುತ್ತೆ ಅಂದ್ಕೊಂಡ್ವಿ, ಬಟ್ ಆ್ಯಕ್ಚುಲಿ ಹಂಗೇನೂ ಆಗಿಲ್ಲ. ಸೊ ಆಲ್ ಫಾರ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್ ಗೈಸ್. ಡೇ 1 ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್. ಎಸ್ಪೆಷಲಿ ನಾವು ವಾಟರ್ ಫಾಲ್ಸ್ ಹೋಗಿದ್ವಲ್ಲ, ಅದಂತೂ ಇಲ್ಲೆಲ್ಲರೂ ಕೇಳ್ತಿದೆ. ನಂದು ಇದು ಆ್ಯಕ್ಚುಲಿ ಫಸ್ಟ್ ಟ್ರಕ್ಕು. ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಅಡ್ವೆಂಚರಸ್ ಆಗಿ ಇತ್ತು ಬ್ರೋ. ನಾವು ಯಾವುದೇ ಒಂದು ಬೇಜಾನ್ ಟ್ರಕ್ ಹೋಗಿದ್ದೀವಿ, ಆದರೆ ಇಷ್ಟೊಂದು ಹೈಕಿಂಗ್ ಇದ್ದಿಲ್ಲ. ಯಾವ ಟ್ರಕ್ಕನ್ನು ನಾರ್ಮಲಾಗಿ ಹೋಗಿ ಬರೋ ಅಂಥದ್ದಿತ್ತು. ಇದು ಹೆವಿ ಹೈಕಿಂಗು. ಬಟ್ ಆದರೆ ಗೈಸ್, ನಿಮ್ಗೆ ಯಾರು ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸು, ಎಕ್ಸ್ಟ್ರೀಮ್ ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಟ್ರೈ ಮಾಡಬೇಕಂದ್ರೆ ಇದ್ಲು ಮನೆ ವಾಟರ್ ಫಾಲ್ಸ್ ಬನ್ನಿ. ನೀರು ಕಮ್ಮಿನೇ ಇತ್ತು, ಇನ್ನೂ ಮಳೆ ಅಷ್ಟೊಂದು ಬರೋಕ್ಕೆ ಸ್ಟಾರ್ಟ್ ಆಗಿಲ್ವಲ್ಲ, ಸೊ ನೀರು ಕಮ್ಮಿನೇ ಇತ್ತು. ಬಟ್ ಅದು ಹೋಗೋ ದಾರಿ ಇದೆಯಲ್ಲ, ಅದಂತೂ ಎಕ್ಸ್ಟ್ರೀಮ್ ಗೈಸ್. ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್ ಗೈಸ್, ಸೋ ಗುಡ್. ಗೈಸ್ ಇವಾಗ ದೇವಗಂಗೆ ಪಾಂಡಕ್ಕೆ ಬಂದ್ವಿ. ಇಲ್ಲಿ ನೋಡಿ ಗೈಸ್, ಹಿಂಗಿದೆ, ಈ ಥರ ಇದೆ ಗೈಸ್. ಗೈಸ್ 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 ನಗರ ಫೋರ್ಟಿಗೆ ಬಂದಿದ್ದೀವಿ. ವ್ಯೂ ನೋಡಿ ಗೈಸ್, ಅಲ್ಟ್ರಾ ವೈಡಿಗೆ ಸ್ವಿಚ್ ಮಾಡ್ತೀನಿ ರೀ. ನೋಡಿ ಗೈಸ್ ಯಾವ ಲೆವೆಲ್ಗಿದೆ ವ್ಯೂ, ಸಖತ್ತಾಗಿದೆ. ಫೋರ್ಟ್ ಆವಾಗಿನ ಕಾಲದಲ್ಲಿ ಇಲ್ಲೇ ಏನಾದ್ರು ವಾರ್ಗಿರಾದರೆ ಹಿಂಗೆಲ್ಲ ಔಸ್ಕೊಂಡು ಸ್ಟೇ ಮಾಡಿಕೊಂಡು ಇರ್ತಿದ್ದು. ಸೊ ಸಖತ್ತಾಗಿದೆ ಗೈಸ್ ಇದು. ಆವಾಗಲೇ ಹೋಗಿದ್ದೇನು ಅಷ್ಟು ಚೆನ್ನಾಗಿದ್ದಿಲ್ಲ. ಯಾವುದೋ ಪಾಂಡ್ ಅದು, ಇದು ನಗರ ಫೋರ್ಟ್ ಅಂತೆ. ಸಖತ್ತಾಗಿದೆ ಆ್ಯಕ್ಚುಲಿ. ಹರ್ಷಿತಲ್ಲಿ ಹೋಗ್ತವನೆ, ಸೂಪರಾಗಿದೆ. ಲೈಟಾಗಿ ಡ್ರಿಸಲ್ ಆಗ್ತೈತೆ. ಇವತ್ತು ವೆದರ್ ಅಂತ ನೆಕ್ಸ್ಟ್ ಲೆವೆಲ್ ಐತೆ. ಈ ವೆದರ್ ಏನಾದ್ರು ನಿನ್ನೆ ಬಂದಿದ್ದರೆ ಫುಲ್ಲು ನಿನ್ನೆ ಒಂದು ಸತಿ ಬಿದ್ದೆ. ಇದೇ ಥರ ಮಳೆ ಬಂದಿದ್ರೆ ಫುಲ್ಲು
ನಾಲ್ಕು ಸತಿ ಬಿದ್ದಿರ್ತಿದೆ. ಗೈಡ್ ಏನೋ ಹೇಳ್ತಾವ್ರೆ. ಗೈಡ್ ಹೇಳ್ತಾರ ನಡಿಯೋ. ನಿನ್ನೆ ಗೈಸ್ ನಡೆದಿದ್ದಂದರೆ ನಡೆದು ನಿನ್ನೆ 2 ಕಿಲೋಮೀಟ್ರ್ ಅಂದಿದ್ದೆ 16 ಕಿಲೋಮೀಟ್ರ್ 19 ಕಿಲೋಮೀಟ್ರ್ ಎಲ್ಲ ನಡೆಸ್ಬಿಟ್ರು. ನೋಡಿ ಗೈಸ್ ಇಲ್ಲಿಂದ ವ್ಯೂ ಹೆಂಗಿದೆ ಅಲ್ಲ, ಸಕ್ಕತ್ತಾಗಿದೆ ಮಾತ್ರ. ರಕ್ಷಿತ್ ಅವಾಗ ಹೋಗಿದ್ಕಿಂತ ಇವಾಗ ಚೆನ್ನಾಗೈತಲ್ಲ. ಹಾಂ ಹೌದು ಶಿವಮೊಗ್ಗದಲ್ಲಿ ಇಂಥ ಪ್ಲೇಸ್ ಐತೆ ಅನ್ನೋದೇ ಗೊತ್ತಿಲ್ಲ. ಚೆನ್ನಾಗೈತೆ ಆ್ಯಕ್ಚುಲಿ. ಇವತ್ತು ಐಟಿನರಿಲಿ ಟೋಟಲ್ 4 ಪ್ಲೇಸಸ್ ಇದ್ದಿದ್ದು, ಅದರಲ್ಲಿ 2 ಆಲ್ರೆಡಿ ಕವರ್ ಆಗೈತೆ. ಇನ್ನೂ 2 ಇದೆ. 2 ಆಯಿತು ಅಂದರೆ ಮುಗೀತು. ಬ್ಯಾಕ್ ಟು ಹೋಮ್ ಟುಮಾರೋ ಮಾರ್ನಿಂಗ್ ಗೈಸ್. ವ್ಯೂ ಸಕ್ಕತ್ತಾಗಿದೆ. ನಾನು ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಆ ಫೋರ್ಟ್ ಮುಗಿಸ್ಕೊಂಡು ಇವಾಗ ಕವಲೇದುರ್ಗ ಫೋರ್ಟಿಗೆ ಬಂದು ಇಲ್ಲೂ ಅಗೇನ್ ಮತ್ತೆ 1.5-2 ಕಿಲೋಮೀಟ್ರು ವಾಕ್ ಮಾಡಬೇಕಿತ್ತು. ವಾಕ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಗೈಸ್ ಯಾವ ಲೆವೆಲ್ಗೆ ಬೇರ್ತಿದ್ದೀನಿ. ಫುಲ್ಲು ಮಳೆ ಬಂತು. ಇಷ್ಟೊತ್ತು ಮಳೆ ಬಂದು ನಿಂತ್ರೂ ಬಾಡಿ ಬೇವ್ರು ಕಿತ್ಕೊಂಡು ಹಂಗೆ ಬರ್ತೈತೆ. ಇನ್ನೂ ಇವಾಗ ನಾವು ಅಲ್ಲಿ ಹೋಗ್ಬೇಕು. ಇನ್ನೊಂದು 120 ಸ್ಟೆಪ್ಸ್ ಐತೆ. ಹತ್ಕೊಂಡೋದ್ರೆ ನೆಕ್ಸ್ಟು ಲಂಚ್ಗೆ ಹೋಗಬೇಕು. ಲಂಚ್ ಮಾಡಿದ್ರೆ ನೆಕ್ಸ್ಟ್ ಹಂಗೆ ಕವಿಮನೆ ಒಂದು ಮುಗೀತಂದರೆ ಗೈಸ್ ಟ್ರಿಪ್ ಎಂಡ್ ಅಂತ ಅರ್ಥ. ಇವ್ರು ನಮ್ಮ ಕೋ ಗೈಡ್ ಗೈಸ್. ಇಲ್ಲಪ್ಪ ಗೈಸ್, ಕವಿಮನೆ ಬಂದಿದ್ವಿ. ಇದು ಕುವೆಂಪು ಅವ್ರು ಯೂಸ್ ಮಾಡ್ತಿದ್ದಿದ್ದು ಥಿಂಗ್ಸ್ ಇದು ಗೈಸ್. ಇದು ನೋಡಿ, ಶೇವಿಂಗ್, ಇದು ಬ್ಲೇಡು, ಸ್ಪೆಕ್ಸು, ಅವ್ರು ಯೂಸ್ ಮಾಡ್ತಿದ್ದಿದ್ದು ಸ್ಟಿಕ್ಸು, ವಾಕಿಂಗ್ ಸ್ಟಿಕ್ಸು, ಅಂಬ್ರೆಲ್ಲಾ ಎಲ್ಲ ಇದೆ ಗೈಸ್. ಸ್ಟಾರ್ಟ್ ಗೈಸ್. ಇವಾಗ ಬಂದು ಎಲ್ಲ ಕುವೆಂಪು ಅವ್ರ ಮನೆ ನೋಡಿಕೊಂಡು ಇವಾಗ ಮತ್ತೆ ಅವ್ರದ್ದು ಸಮಾಧಿ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇ ಅವರ ಮನೆ. ತುಂಬ ಚೆನ್ನಾಗಿತ್ತು ಗೈಸ್ ಓವರಾಲ್ ಎಕ್ಸ್ಪೀರಿಯನ್ಸ್. ಇದೇ ಲಾಸ್ಟ್ ಏನಪ್ಪ ಪ್ಲೇಸ್ ಇದ್ದಿದ್ದು ನಮಗೆ ನೋಡೋಕ್ಕೆ, ಕುವೆಂಪು ಅವ್ರ ಮನೆ. ಇವತ್ತಿನ ಇದರಲ್ಲಿ ಐಟಿನರಿಲಿ 4 ಪ್ಲೇಸಸ್ ಇತ್ತು, ಎಲ್ಲ ಸೈಟ್ ಸೀಯಿಂಗ ನೀವು ನೋಡಿ ಇದ್ದೀರಲ್ಲ ಬ್ಲಾಗಲ್ಲಿ. ಇದು ಅವ್ರ ಮನೆ. ಇವಾಗ ಇಲ್ಲೋದ್ರೆ ಅವ್ರ ಸಮಾಧಿ ಸಿಗುತ್ತೆ, ಅದನ್ನು ನೋಡ್ಕೊಂಡು ನೈಟ್ ಡಿನ್ನರ್ ಮಾಡಿಕೊಂಡು ಒಂದು 8 hours 8.5 hours ಜರ್ನಿ. ಆಮೇಲೆ ಡೈರೆಕ್ಟು ಬೆಂಗಳೂರು ರೀಚ್ ಆಗ್ತೀವಿ ಒಂದು ಮಾರ್ನಿಂಗ್ 6-6:30 ಹಂಗೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್ ಗೈಸ್. ಚೆನ್ನಾಗಿತ್ತು. ನೇಚರ್ ಮಧ್ಯ ಏನಪ್ಪ, ಬೆಂಗಳೂರೆಲ್ಲ ಸೌಂಡು, ಪೊಲ್ಯೂಷನ್ನು, ಡೈಲಿ ಎದೋಳು, ಕಾಲೇಜಿಗೆ ಹೋಗು, ಬಾ, ಜಿಮ್ಗೆ ಹೋಗು, ಇದೇ ಆಗೋಗಿತ್ತು. ವರ್ಕು ಇದ್ದೇ ಆಗೋಗಿತ್ತು. ಅಪಾರ್ಟ್ ಫ್ರಮ್ ದಿಸ್ ಕೇಳಿಸ್ಕೊಳ್ಳಿ ನೀವು. ಹಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಹಂಗೆ ಲಿಟ್ರಲಿ 2 days ನೆಕ್ಸ್ಟ್ ಲೆವೆಲ್ ನೆಮ್ಮದಿ ಅಂದ್ಕೊಳ್ಳಿ. ಹಂಗೆ ರಿಯಲಿ ವರ್ತ್ ಇಟ್ ಗೈಸ್, ವರ್ತ್ ಇಟ್. ತುಂಬ ಸಖತ್ತಾಗಿತ್ತು ಮಾತ್ರ. ನೀವೂ ವರ್ಕು ಅದು ಇದು ಸ್ಟ್ರೆಸ್ ಆಗಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಬನ್ನಿ ಗೈಸ್, ಟ್ರಾವೆಲ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ. ದುಡ್ಡು ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ಈ ಯೂತ್ ಟೈಮ್ ಬರಲ್ಲ ಯಾವತ್ತಿದ್ರು. ದುಡ್ಡು ಇವತ್ತಲ್ಲ ನಾಳೆ ಮಾಡಲೇಬೋದು. ಸೊ ಟ್ರಾವೆಲ್ ಮಾಡ್ತೀರಿ, ಹೆಲ್ದಿ ಆಗಿರಿ. ಮೈನ್ ಗೈಸ್, ನನಗೆ ಇದರಿಂದ ಇನ್ನೂ ಒಂದು ಏನು ಅರ್ಥ ಆಗಿದ್ದಂದರೆ, ನಮ್ಮ ಫಿಸಿಕ್ ಎಷ್ಟು ಕಮ್ಮಿ ಇದೆ ಅದು ನನಗೆ ಗೊತ್ತಾಗಿದ್ದು. ಬಿಕಾಸ್ ನಿನ್ನೆ ಎಲ್ಲ ಟ್ರೆಕ್ಕಿಂಗ್ ಹೋಗಿದ್ವಲ್ಲ, ಆ ಟೈಮಲ್ಲಿ ಫುಲ್ಲು ಎಷ್ಟು ಸುಸ್ತಾಗ್ತಿತ್ತು ಅಂದರೆ, ನಾನು ಜಿಮ್ಮಲ್ಲಿ ಯೂಶ್ವಲಿ ಕಾರ್ಡಿಯೋ ಮಾಡ್ತೀನಿ. ಬಟ್ ಆದ್ರೂ ನಾನು ಅಲ್ಲಿ ಒಂದು 10 minutes 20 minutes ಕಾರ್ಡಿಯೋ ಮಾಡ್ತಿದ್ದೆ.
ಇವಾಗ ನಾವು ನಿನ್ನೆ ಲಿಟ್ರಲಿ ಏನೋ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಬಟ್ ನನಗಲ್ಲಿ ಹೇಳಿದ್ರು ನಮ್ಮ ಟೀಮ್ ಅವರೆಲ್ಲ ಅಲ್ಲಿ ಸ್ವಲ್ಪ ಏನಪ್ಪ ಇದು ಒನ್ ಆಫ್ ದ ಟಫೆಸ್ಟ್ ಟ್ರಕ್ ಅಂತ ಅಂದರು. ಸೊ ಇದು ನಾವು ಮಾರ್ನಿಂಗ್ ಹೋಗಿದ್ವಲ್ಲ ನಿನ್ನೆ ಮಾರ್ನಿಂಗು ಕೊಡಚಾದ್ರಿ, ಅದು ಏನೂ ಇಲ್ಲ ಗೈಸ್, ನಾರ್ಮಲ್ ಲೈಕ್ ಹೆಂಗಿತ್ತು ಅದೇ ಥರ ಇತ್ತು. ಬಟ್ ಆದರೆ ಇಡ್ಲು ಮನೆ ವಾಟರ್ ಫಾಲ್ಸ್ಗೆ ಹೋದ್ವಲ್ಲ, ಆ್ಯಕ್ಚುಲ್ ರಿಯಲ್ ಅಡ್ವೆಂಚರ್ ಅಂದರೆ ಅದು ಗೈಸ್, ಲಿಟ್ರಲಿ ಎಕ್ಸ್ಟ್ರೀಮ್ ಅಡ್ವೆಂಚರ್ ಇತ್ತು. ಅದು ಹತ್ಬೇಕಾದ್ರೆ ಒಂದೊಂದು ಸ್ಟೆಪ್ಪು ಒಂದೊಂದು ಇದೂ ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಅಲ್ಲಿ ಬಿದ್ದು ಹೋದೆ ಕೂಡ, ಶೂ ಹಂಗೆ ರಪ್ಪ ಅಂತ ಬಿದ್ದೆ, ತಲೆಗೂ ಸರಿಯಾಗಿ ಬಿತ್ತು. ಬಟ್ ರಿಯಲಿ ಇಟ್ ವಾಸ್ ವರ್ತ್ ಇಟ್ ಗೈಸ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ 2 days ನಾನು ಹರ್ಷಿತ್ ಅಂತೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಸೂಪರ್ ಗೈಸ್. ಬನ್ನಿ ನಾನು ನಿಮಗೆ ಕುವೆಂಪು ಅವರ ಸಮಾಧಿ ತೋರಿಸ್ಕೊಂಬರ್ತೀನಿ. ಗೈಸ್ ಬಂದ್ವಿ ಕವಿ ಸಮಾಧಿ ಹತ್ರ, ಅದೇ ಅವ್ರ ಸಮಾಧಿ ನಮ್ಮ ಮುಂದೆನೇ ವ್ಯೂ ನೋಡಿ ಗೈಸ್. ಇಲ್ಲಿ ಹೆಂಗಿದೆ, ಅಲ್ಟ್ರಾ ವೈಡಿಗೆ ಸ್ವಿಚ್ ಮಾಡ್ತೀನಿ, ಹಂಗೆ ನೋಡಿ ಗೈಸ್ ವ್ಯೂ ನೋಡಿ ಹಂಗೆ, ಇಲ್ಲಿ ಫುಲ್ಲು ಹಂಗೆ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ, ಸಖತ್ತಾಗಿದೆ ಗೈಸ್. ವ್ಯೂ ಅಂತೂ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡಲ್ಲ. ನೋಡಿ ಇಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾವನೆ. ಟ್ರೈನಲ್ಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡ್ಬಂದ್ವಿ. ಸೊ ಇಟ್ ವಾಸ್ ಎ ಗುಡ್ ಟ್ರಿಪ್ ಗೈಸ್ ವಿತ್ ಸ್ಟ್ರೇಂಜರ್ಸ್. ನಾನು ಸ್ಟಾರ್ಟಿಂಗ್ ರೀಲ್ಸಲ್ಲೆಲ್ಲ ನೋಡ್ಬೇಕಾರೆ ಅನ್ಕೊತಿದ್ದೆ ಏನಪ್ಪ ಎಲ್ಲ ಫಸ್ಟು ಸ್ಟ್ರೇಂಜರ್ಸ್ ಆಗಿದ್ವಿ, ಆಮೇಲೆ ಬರೋಷ್ಟರಲ್ಲಿ ಫ್ರೆಂಡ್ಸ್ ಆಗಿಬಿಟ್ವಿ ಅಂತ. ಆಮೇಲೆ ನಾವು ಬಸ್ ಹತ್ತಿದಾಗ ನಾನು ಹರ್ಷಿತ್ ಮಾತಾಡ್ಕೊಂಡ್ವಿ. ಹರ್ಷಿತ್ ಆ ರೀಲಲ್ಲೆಲ್ಲ ಹಂಗೆ ನೋಡಿದ್ವಿ, ಯಾಕೋ ರಿಯಾಲಿಟಿಲಿ ಹಂಗೆ ಕಾಣಿಸ್ತಿಲ್ಲ ಅಂತ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಜೊತೆನೂ ನಮ್ಮಿದ್ದಿದ್ದು ಇಡೀ ಗ್ರೂಪೂ ಕೂಡ ಎಲ್ಲ ಫ್ರೆಂಡ್ಸ್ ಆದರು. ಇಟ್ ವಾಸ್ ಸೋ ಗುಡ್. ಸೊ ಐ ಹೋಪ್ ನಿಮಗೆ ಈ ಟ್ರಿಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.